ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಅಕಸ್ಮಾತ್ ಸಿದ್ದಣ್ಣ ಏನಾರ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ತಗೊಂಡ್ರೆ ಏನ್ ಮಾಡ್ತದ್ಲ ರಾಜಣ್ಣ? ಆಗ ರಾಜಣ್ಣನವೇ ರಾಜೀನಾಮೆ ಕೊಟ್ಟು ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋಯ್ತದೆ ಕಣೆ. ನಾನ್ ಬಂದ್ರು ಬರ್ಬೋದು, ಹೋದ್ರೆ ಹೋಗ್ಬೋದು. ನನಗೇನು ಅಧಿಕಾರದ ಆಸೆ, ನಾನು ಯಾವತ್ತೂ ಅಧಿಕಾರ ಹುಡ್ಕೊಂಡು ಹೋಗೋಣ ಅಲ್ಲ. ಸೂಪರ್ ಮಾಮಾ. ಅಲ್ಲಿಗೆ ಸಿದ್ದಣ್ಣ ಇಲ್ದಿದ್ರೆ ರಾಜಣ್ಣ ಇಲ್ಲ ಅಂತ ಅಲ್ವೇನ್ಲ ಹೇಳ್ಬೇಕಾಗಿರೋದು. ಇದು ನೋಡಿದ್ರೆ ಕಾಂಗ್ರೆಸ್ಸೇ ಇರೋದಿಲ್ಲ ಅಂತ ಐತಿ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. The party is not by individuals or for individuals. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದೀವಿ ಅಂತ ಮರಿಬಾರದು. ಒಂದ್ ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು ಅದು. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ರಾಜಣ್ಣ ಆತರಕ್ಕೆ ಹೇಳ್ತಾ ಇಲ್ಲ ಕಣೆ. ಈಗ ಯಡಿಯೂರು ಮನೆಗೆ ಹೋಗಿದ್ದೆ ತಡ, ಬಿಜೆಪಿ ಪಾರ್ಟಿ ರಾಜ್ಯದಲ್ಲಿ ನೆಲ ಕಚ್ಕೊಳ್ಳಿಲ್ವಲ್ಲ, ಕಾಂಗ್ರೆಸ್ ಹಂಗ ಆಯ್ತದೆ ಅಂತ ರಾಜಣ್ಣ ಹೇಳ್ತೈತೆ ಕಣೆ. ಈ ರಾಜಣ್ಣನ ಕತೆ ಬಿಡ್ಲೆ, ಡಿ ಕೆ ಏನಂತ ಇಟ್ಲ? ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ ಸರ್ ಅದಕ್ಕೆ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಹೆಂಗೆ? ಬಹಳ ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ನೀವು ಅದ್ರ ಬಗ್ಗೆ ಒಳ್ಳೆ ಖಂಡಿತ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಒನ್ ಮ್ಯಾನ್ ಆರ್ಮಿ ಆಗುವಾಗೈತೆ ಇಲ್ಲ ಡಿ ಕೆ? ಒನ್ ಮ್ಯಾನ್ ಆರ್ಮಿ ಆಗೈತೆ. ಒನ್ ಮ್ಯಾನ್ ಆರ್ಮಿ ಇಟ್ಕೊಂಡು ಯುದ್ಧ ಮಾಡ್ಬೋದು ಕಣ್ಲ, ಆದ್ರೆ ರಾಜ್ಯ ಭಾರ ಮಾಡಕ್ಕಾಗೋದಿಲ್ಲ. ಅಲ್ಲಿ ಗೊತ್ತಿರೋ ಹೊತ್ತಿಗೆ ಯಾಕಂದ್ರೆ ಡಿ ಕೆ ಸೆಂಟಿಮೆಂಟ್ ಡೈಲಾಗ್ ಹೊಡ್ಕೊಂಡು ಓಡಾಡ್ತೈತೆ. ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಅಯ್ಯಯ್ಯೋ, ಮತ್ತೆ ಇಡ್ಲಿ ತಿಂದು ಕಾಂಪ್ರೋ ಆಗೋದು, ಇನ್ನು ಕುರ್ಚಿ ಗಲಾಟೆ ಇಲ್ವೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ? ಅಲ್ಲಿಗೆ ಈ ಕುರ್ಚಿ ಗಲಾಟೆ ಮುಗಿಯೋದಿಲ್ಲ, ಯಾರಿಗೂ ನೆಮ್ಮದಿ ಸಿಗೋದಿಲ್ಲ ಅಂತಲೇನಿಲ್ಲ ಇದು ಹೇಳ್ತಾ ಇರೋದು. ಆದ್ರೂ ಹೈಕಮಾಂಡ್ ನಾವು ಏನು ಮಾಡ್ತವೋ ನೋಡೋಣ ನಡ್ಲ. ಶಿವನಿ ಶಂಭುಲಿಂಗ. ಕುಯ್ತನ್ ಕಣ್ಣು